ನಮಸ್ತೆ ಶಿಡ್ಲಘಟ್ಟ ಜನತೆಗೆ. ಇವತ್ತು ಮುಖ್ಯವಾಗಿ ಯಾಕೆ ಈ ವಾಹಿನಿ ಮುಂದೆ ನಾನು ಬಂದಿದ್ದೀನಿ ಅಂತಂತಂದರೆ, ನೆಕ್ಸ್ಟು ಮುಂಬರುವ ಜಿಲ್ಲಾ ಪರಿಷತ್ ಮತ್ತು ತಾಲೂಕು ಸಮಿತಿ ಎಲೆಕ್ಷನ್ಸ್ ಚುನಾವಣೆ ಬರ್ತಾ ಇದೆ. ಆಮೇಲೆ ಈಗ ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಪ್ಲಸ್ ಹಾಲಿ ಸದಸ್ಯರಾಗಿದ್ದೇನೆ. ನಮ್ಮನೆಯಲ್ಲೂ ಕೂಡ ಹಿಂದೆಯಿಂದನೂ ಕೂಡ ರಾಜಕಾರಣ ಮಾಡ್ಕೊಂಬಂದಿರೋ ಅಂಥದ್ದು ಒಂದು ಕುಟುಂಬ ನಮ್ಮದಿದು. ಇದು ನಮ್ಮ ಲೇಟ್ ಪಿ ವೀರಪ್ಪನವರು ಹಿಂದೆ ಸಾಕಷ್ಟು ಎಲೆಕ್ಷನ್ಸು ನಿಂತು ಸೋತಿದ್ದಾರೆ. ಆಮೇಲೆ ಇದರಲ್ಲಿ ರಾಜ್ಯ ಒಕ್ಕಲಿಗರ ಸಂಘದಲ್ಲೂ ಕೂಡ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದಾರೆ. 2 ಬಾರಿ ಡೈರೆಕ್ಟ್ರಾಗಿ ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ DCC ಬ್ಯಾಂಕಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಮತ್ತು TPS ಮತ್ತು ಕೋಲಾರ ಜಿಲ್ಲಾ ಸಹಕಾರ ಯೂನಿಯನ್ ಬ್ಯಾಂಕಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ನಮ್ಮ ತಾಯಿ ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ. ನಮ್ಮ ದೊಡ್ಡಪ್ಪವರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ. ನನ್ನೂ ಕೂಡ ಇವತ್ತು ಜನ ಇಲ್ಲಣ್ಣ ನಿಮ್ಮ ಮನೆ ರಾಜಕಾರಣದಿಂದ ಬಂದಿರೋವಂಥದ್ದು ಎಲ್ಲ ಒಂದು ಅಭಿವೃದ್ಧಿಗೆ ಭಾಳಷ್ಟು ಒತ್ತು ಕೊಟ್ಟು ಕೆಲಸ ಮಾಡ್ಕೊಂಬಂದಿರೋದು ಅಂತಂದಾಗ ನನ್ನೂ ಕೂಡ ಕರ್ಕೊಂಬಂದು ಎಲೆಕ್ಷನ್ ನಿಲ್ಲಿಸಿ ಇವತ್ತು ನಾನು ಆಯ್ಕೆ ಮಾಡಿ ಇವತ್ತು ನಿಮ್ಮ ಸೇವೆ ಬೇಕು, ನಿಮ್ಮ ಅಭಿವೃದ್ಧಿ ಬೇಕು ಅಂದಾಗ ನಿಂತು ಜನ ನಾನು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಾನು ನಿಂತು ಕೆಲಸ ಮಾಡ್ತಾ ಇದ್ದೇನೆ, ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ. ಯಾಕೆ ಮುಖ್ಯವಾಗಿ ವಾಹಿನಿ ಮುಂದೆ ಬಂದಿದ್ದೀನಿ ಅಂತಂದರೆ, ಮುಂಬರುವ ಎಲೆಕ್ಷನ್ಸ್ ಏನು ಜಿಲ್ಲಾ ಪರಿಷತ್ತು ಮತ್ತು TPS ಬರ್ತಾ ಇದೆ, ಅದಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ BN ರವಿಕುಮಾರ್ ಅಣ್ಣವರು ಈ ಕ್ಷೇತ್ರಕ್ಕೆ ಶಾಸಕರಾದ ಮೇಲೆ ಭಾಳಷ್ಟು ಅನುದಾನ ಮತ್ತು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಸ್ವಂತ ಅವರು ಓನ್ ನಿಧಿಯಿಂದ ಇವತ್ತು ಕೊಡುಗೆಗಳು ಕೊಟ್ಟಿದ್ದಾರೆ. ಆಮೇಲೆ ಏನು ಇವತ್ತು ಶಿಡ್ಲಘಟ್ಟ ಹದಗೆಟ್ಟಿತ್ತು ಟೌನ್ ಆಗ್ಬೋದು, ಸುತ್ತಮುತ್ತಲು ಪ್ರದೇಶ ಆಗ್ಬೋದು, ಗ್ರಾಮಗಳಲ್ಲಿ ಕುಡಿಯೋ ನೀರಾಗ್ಬೋದು ಮತ್ತು ರಸ್ತೆ ಚರಂಡಿಗಳಾಗ್ಬೋದು, ಎಲ್ಲದಕ್ಕೂ ಅನುದಾನವನ್ನು ಅವ್ರ ಸ್ವಂತ ಮೂಲದಿಂದ ಇವತ್ತು ಟೌನಲ್ಲಿ ಕ್ಲೀನಿಂಗ್ ಮಾಡಿಸಿರೋದಾಗ್ಬೋದು, ಆಮೇಲೆ ಡ್ರೈನ್ಸ್ ಮಾಡಿಸಿರೋದಾಗ್ಬೋದು, ಆಮೇಲೆ ಏನು ಅಂಡರ್ಪಾಸ್ ಇವತ್ತು ಹದಗೆಟ್ಟಿತ್ತು ಕೆಳಗಡೆ, ಈಗ ಏನು ಗೂಡು ಮಾರ್ಕೆಟ್ಗೆ ಗೂಡು ತೊಗೊಂಡೋದಾಗ ಸಾಕಷ್ಟು ಸತಿ ಹಳ್ಳಗಳಲ್ಲಿ ನೀರು ನಿಂತು ಗೊತ್ತಾಗದೆ ವೆಹಿಕಲ್ಸಲ್ಲಿ ಆಗ್ಬೋದು, ನಮ್ಮ 2 ವೀಲರ್ಸಲ್ಲಿ ತೊಗೊಂಡೋಗಿದ್ದಾರೆ. ರೈತರು ತೊಗೊಂಡೋದಾಗ ರೀಲರ್ಸ್ ಸೈಕಲ್ ಮೇಲೆ ಮುಟ್ಟ ಮೇಲೆ ಆ ಗೂಡನ್ನು ತೊಗೊಂಡೋದಾಗ ಕೂಡ ಬಿದ್ದೋಗಿ ಆ ನೀರು ನೆಂದೋಗಿ ಆ ಗೂಡು ಭಾಳಷ್ಟು ತೊಂದರೆಯನ್ನು ಅನುಭವಿಸಿದಾಗ ಇದನ್ನೆಲ್ಲ ನೋಡಿದಾಗ ಅವ್ರು ಗೆದ್ದ ಮೇಲೆ ಮೊದಲನೇದು ಮಾಡಿದ್ದು ಅವ್ರ ಸ್ವಂತ ಓನ್ ದುಡ್ಡು ಫಂಡ್ ತೊಗೊಂಡು ಇವತ್ತು ಕಾಂಕ್ರೀಟ್ ಹಾಕಿ ಒಂದು ಎಲ್ಲರಿಗೂ ಅನುಕೂಲ ಮಾಡಿ ಇವತ್ತು ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ. ರೈಲ್ವೆ ಸುತ್ತಮುತ್ತ ಭಾಳಷ್ಟು ಗಲೀಜಿತ್ತು, ಅದನ್ನು ಮಾಡಿದ್ದಾರೆ. ಔಟರ್ ರಿಂಗ್ ರೋಡ್ಸ್ ಏನು ನಮ್ಮಲ್ಲಿ ಇದೆ, ಇವತ್ತು ಬೈಪಾಸ್ ಮಯೂರ ಕ್ರಾಸಿಂದ ಚಿಂತಾಮಣಿವರೆಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಇವತ್ತು ಸ್ವಚ್ಛತೆಯನ್ನು ಮಾಡಿದ್ದಾರೆ. ಬಸ್ ಸ್ಟ್ಯಾಂಡಲ್ಲಿ ಇವತ್ತು ಏನು ದೊಡ್ಡ ರಾಜಕಾಲುವೆ ಇದೆಯಾ, ಆ ಕಾಲುವೆಯನ್ನು ಕೂಡ ಕ್ಲೀನ್ ಮಾಡಿಸಿ ಅದಕ್ಕೊಂದು ತಡೆಗೋಡ ಕೂಡ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಫಿಲ್ಟರ್ಸು ಸಾಕಷ್ಟು ಫಿಲ್ಟರ್ಗಳಿಲ್ಲ. ಆಮೇಲೆ ದೊಡ್ಡವರು ದೇವಯ್ಯಗೌಡರು ಅಪ್ಪಾಜಿ ಅವ್ರನ್ನ ಕರೆದು ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಿ, ನಮ್ಮ ಕುಮಾರಣ್ಣ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಫಂಡ್ಸ್ ಏನಾದರೂ ಕೊಡಬೇಕು, ನೀವು ನಾವು ಸಹಾಯ ಮಾಡಬೇಕು, ನಮ್ದು ಹಿಂದುಳಿದ ಕ್ಷೇತ್ರ ಅಂತೇಳಿ ಸಾಕಷ್ಟು ಬಾರಿ ಎಲ್ಲ ಫಂಕ್ಷನ್ಸ್ ಎಲ್ಲ ಮೀಟಿಂಗಲ್ಲೂ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ನಮ್ಮ ಸ್ವಾಭಿಮಾನ ಮತದಾರರ ಕ್ಷೇತ್ರದ ಕೂಡ ಅಂತ ಕೂಡ ಹೇಳಿದ್ದಾರೆ. ಆ ಫಿಲ್ಟರ್ಸ್ನ ಪ್ರತಿ ಊರಿಗೂ ಹಾಕ್ಕೊಂಡು ಬರೋಕ್ಕೆ ಲೀಸ್ಟ್ ಕೂಡ ಮಾಡಿಸಿ ಪ್ರತಿಯೊಂದು ಊರಲ್ಲಿ ಇವತ್ತು ಅಳವಡಿಸ್ಕೊಂಡ್ಬರ್ತಾ ಇದ್ದಾರೆ. ಚಿಕ್ಕ ಊರಾಗ್ಬೋದು, 100 ಮನೆ ಇರ್ಬೋದು, 50 ಮನೆ ಇರ್ಬೋದು, 60 ಮನೆ ಇರ್ಬೋದು, ಎಷ್ಟೇ ಪಾಪ್ಯುಲೇಷನ್ ಕಡಿಮೆ ಇದ್ರೂ ಕೂಡ ಅದೇನು ಲೆಕ್ಕಿಸದೆ ಪ್ರತಿಯೊಬ್ಬರಿಗೂ ಕುಡಿಯೋ ನೀರು ಅನುಕೂಲ ಆಗಲಿ, ಫಿಲ್ಟರ್ ನೀರು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಮತ್ತು ಏನು ಇವತ್ತು ಅನಾರೋಗ್ಯದಿಂದ ಬಳೋದು ಬೇಡ ಅಂತೇಳಿ ಇವತ್ತು ಎಲ್ಲ ಊರುಗಳಿಗೂ ಫಿಲ್ಟರ್ಸ್ನ ಹಾಕ್ಸ್ಕೊಂಡು ಹಂತವಾಗಿ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಗ್ರಾಮದಲ್ಲೂ ಕೂಡ, ನಮ್ಮ ಪಂಚಾಯತಿಯಲ್ಲಿ ಕೂಡ 3 ಗ್ರಾಮದಲ್ಲಿಲ್ಲ. ಕೇಳ್ಕೊಂಡಾಗ ನಾನು ಜನತೆ ಸಳಿಗೆ ಇಮಿಡಿಯೇಟಾಗಿ ಅದನ್ನು ಶಾಂಕ್ಷನ್ ಮಾಡಿಕೊಟ್ರು. 2 ಹಳ್ಳಿಗೂ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆಮೇಲೆ ಅವ್ರ ವಿದ್ಯಾಭ್ಯಾಸಕ್ಕೆ ಮೊದಲನೇ ಆದ್ಯತೆ ಯಾವಾಗಲೂ ಹೇಳ್ತಾರೆ, ವಿದ್ಯಾಭ್ಯಾಸ ಮತ್ತು ಆರೋಗ್ಯಕ್ಕೆ ನಾನು ಮೊದಲನೇ ಆದ್ಯತೆ ಕೊಡ್ತೀನಿ ಅಂತ. ತಾವೆಲ್ಲ ಗೊತ್ತಿರ್ಬೋದು ಬಂಧುಗಳೇ, ಕರೋನಾ ಬಂದಾಗ ಅವರು ಪಟ್ಟಂಥ ಶ್ರಮ ಎಷ್ಟಿಷ್ಟು ಅಂದರೆ ನಮ್ಮ ಜನ ಬರೀ ಕಿಟ್ ಕೊಟ್ಟವ್ರಿಗೆ ಮಾತ್ರ ನೋಡಿದ್ರು. ಅವರು ಮಾಡಿರೋ ಅಂಥದ್ದು ಏನು ಆಕ್ಸಿಜನ್ ಆಮ್ಲಜನಕವನ್ನು ತರಿಸ್ಕೊಟ್ಟಿರೋದಾಗ್ಬೋದು, ಯಾರಿಗೂ ವಿಷಯ ಗೊತ್ತಿಲ್ಲ ಅನ್ಕೊತೀನಿ. ಬಾಂಬೆಯಿಂದ ಮೆಡಿಸಿನ್ಸ್ ತರಿಸಿ ಓನಾಗಿ ತರಿಸಿ ಕೊಟ್ಟು ನಮ್ಮ ಸ್ಲಿಪ್ಪು ಗೌರ್ಮೆಂಟ್ ಹಾಸ್ಪಿಟ್ಲ್ ಒಂದು ಸ್ಲಿಪ್ಪು ಹೊರಗಡೆ ಹೋಗಲಿಲ್ಲ. ಅದಕ್ಕೆ ಬೇಕಾದಂಥ ಔಷಧಿಗಳು ಏನು ಮೆಡಿಸಿನ್ಸ್ ಇರ್ಬೋದು ಎಲ್ಲವನ್ನೂ ಬಾಂಬೆಯಿಂದ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಔಷಧಿಗಳನ್ನ ತರಿಸಿಕೊಟ್ಟು ರೋಗಿಗಳನ್ನ ಗುಣಪಡಿಸಿ ಕೊರೋನಾದಿಂದ ಮುಕ್ತವಾಗಿ ಮಾಡಿ ಮನೆಗೆ ಕಳಿಸಿರೋಷ್ಟು ಸಾಕಷ್ಟು ನಿದರ್ಶನಗಳಿದೆ. ಇದು ಯಾರಿಗೂ ಗೊತ್ತಿಲ್ಲ ಅನ್ಕೊತೀನಿ. ಆಮೇಲೆ ಏನು ಇವತ್ತು ನಮ್ಮ ವಿಧಾನಸೌಧದಿಂದ ಅವರು ಸಂಬಳ ಕೊಡ್ತಾ ಇದ್ದಾರೆ, ಆ ಸಂಬಳ ಒಂದು ಸಿಂಗಲ್ ರೂಪಾಯಿ ಅವರು ಇವತ್ತು NPನ ಡ್ರಾ ಮಾಡಿಲ್ಲ, ಅವರ ಖಾತೆಯಲ್ಲಿ ಇಟ್ಕೊಂಡಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಅವರು ದಾನ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಸ್ಕೂಲಲ್ಲಿ ನನಗೆ ಗೆಸ್ಟ್ ಟೀಚರ್ ಬೇಕಣ್ಣ, ಹಿಂಗೆ ಸರ್ಕಾರದಿಂದ ಅವ್ರು ತೊಗೊಳಕ್ಕಾಗಲ್ಲ ಅಂತ, ನನ್ನ ಶಾಲೆ ಅಭಿವೃದ್ಧಿ ಮಾಡಬೇಕಂತ ಸರ್ಕಾರಿ ಶಾಲೆ ಮಾಡಲೇಬೇಕಂದಾಗ
ಆ ಶಾಲೆಗೆ ಅವರು ನಾನು ಕೊಡ್ತೀನಪ್ಪ ಕಾಸು ಅಂತೇಳಿ ಅವರ ಸ್ವಂತ ಏನು ಇವತ್ತು ಸಂಬಳ ಕೊಡ್ತಾ ಇದ್ದಾರೆ ಆ ಒಂದು ಹಣದಿಂದ ಅವರು ಚೆಕ್ ಕೊಟ್ಟು ಇವತ್ತು ಡ್ರಾ ಮಾಡಿ ಆ ಒಂದು ಇವತ್ತು ಹಣವನ್ನು ಅವರು ಸ್ವಂತ ಏನು ಸಂಬಳ ಕೊಡ್ತಾರೆ ವಿಧಾನಸೌಧದಿಂದ ಚೆಕ್ ಹಾಕಿ ಅಲ್ಲಿಂದ ಚೆಕ್ಕನ್ನು ಕೊಟ್ಟು ಅವ್ರಿಗೆ ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ. ಇವತ್ತು ಆ ಶಿಕ್ಷಣಕ್ಕೆ ಭಾಳ ಆದ್ಯತೆ ಕೊಡ್ತಾ ಇದ್ದಾರೆ. ಆರೋಗ್ಯಕ್ಕೂ ಅಷ್ಟೇ ತೀರಾ ಕಡುಬಡವ್ರು ಬಂದಾಗ ಸ್ಕೂಲ್ ವಿದ್ಯಾಭ್ಯಾಸಕ್ಕೂ ನನಗೆ ಹಣ ಫೀಸ್ ಕಟ್ಟಬೇಕು, ನನ್ನ ಮಗಳು ಚೆನ್ನಾಗಿ ಓದ್ತಾಳೆ ಅಂದಾಗ ನಮ್ಮಂಥವ್ರು ಯಾರೋ ಲೀಡ್ರು ಇನ್ನೂ ದೊಡ್ಡ ದೊಡ್ಡ ಲೀಡ್ರುಗಳು ಕರ್ಕೊಂಡೋಗಿ ಈ ಹುಡುಗಿಗೆ ಸಹಾಯ ಆಗಬೇಕಂದಾಗ ಆ ಒಂದು ಚೆಕ್ ಮೂಲಕ ಅವರು ಆ ವಿದ್ಯಾಭ್ಯಾಸಕ್ಕೆ ಕೂಡ ಇವತ್ತು ಹಣವನ್ನು ಕೊಡ್ತಾ ಇದ್ದಾರೆ. ಏನು ಮುಂಬರುವ ಈ ಎಲೆಕ್ಷನ್ಸು ಏನು ಬರ್ತಾ ಇದೆ ZP ಮತ್ತು TP ಯಾರೇ ಕೊಟ್ಟರು ಕೂಡ ಯಾರೇ ಒಂದು ಇದು ಟಿಕೆಟ್ ಕೊಟ್ಟರು ಕೂಡ ಅವ್ರಿಗೆ ಬೆಂಬಲವಾಗಿ ನಾವು ಸೂಚಿಸಿ ನಾವು ಎಲ್ಲರೂ ಒಗ್ಗೂಡಿ ಆ ಒಂದು ಕ್ಯಾಂಡಿಡೇಟ್ನ ಗೆಲ್ಸ್ಕೊಂಬಂದು ಅವ್ರ ಕೈನ ಬಲಪಡಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ನಾನು ಜನದ ಕೈ ಮುಗಿದು ಕೇಳ್ಕೊತೀನಿ, ಕಿಟ್ಟುಗಳು ಕೊಟ್ಟಿರೋದನ್ನ ದಯವಿಟ್ಟು ಅಂದ್ಕೊಂಡಿದ್ದಾರೆ ಕಿಟ್ಟು ಕೊಟ್ಟಿದ್ದಕ್ಕೆ ನಾವು ಇದು ಮಾಡ್ತೀವಿ ಅಂತ ಅಲ್ಲ. ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತಂದರೆ ಆ ಕೊರೋನಾ ಟೈಮಲ್ಲಿ ಅಷ್ಟು ಶ್ರಮಪಟ್ಟು ಇವತ್ತು ಇದು ಏನೋ ಜನತೆಗೆ ಆರೋಗ್ಯ ಇನ್ನೊಂದು ಮತ್ತು ಹಾಸ್ಪಿಟಲಲ್ಲಿ ಎಷ್ಟೋ ಜನಕ್ಕೆ ಅಡ್ಮಿಷನ್ಸ್ ಆಗಿಲ್ಲ. ಅವರು ಆ ಅಡ್ಮಿಷನ್ಸ್ ಮಾಡೋದಕ್ಕೆ ನನಗೆ ಗೊತ್ತಿದ್ದಾಗ 4-5 ನಿದರ್ಶನ. ಇತ್ತಳ್ಳಿ ರಾಮಂಜಣ್ಣವರು ನನ್ನ ಸ್ನೇಹಿತರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಇವತ್ತು ಪಂಚಾಯತಿಯಲ್ಲಿ ಅವ್ರ ತಂದೆಗೆ ಹಾಸ್ಪಿಟ್ಲ್ ಸೇರಿಸ್ಬೇಕಂದಾಗ ಅವರು ಒಂದು ಇದು ಅಪೋಲೋ ಹಾಸ್ಪಿಟ್ಲಲ್ಲಿ ಫೋನ್ ಮಾಡಿ ಒಂದೇ ಒಂದು ಮಾತು ಹೇಳಿದ್ದಕ್ಕೆ ಸೇರಿಸ್ಕೊಂಡು ಇದು ಮಾಡಿದ್ರು. ಕಾಂಗ್ರೆಸ್ನವ್ರು 2-3 ಹೇಳಿದ್ರು ನನ್ನ ಹತ್ರ, ಅಣ್ಣ ನಿಮ್ಮ ಶಾಸಕರು ಇಂಥ ಶಾಸಕರು ಸಿಕ್ಕಲ್ಲಣ್ಣ, ಯಾರಾದರೂ ಶಾಸಕರು 224 ಕ್ಷೇತ್ರದ ವಿಧಾನಸೌಧದಲ್ಲಿದ್ದಾರೆ ಅಂತಂದರೆ ಅದು ಮೊದಲನೇದು BN ರವಿಕುಮಾರ್ ಅಣ್ಣವರು. ಯಾಕಂದರೆ ನಮಗೆ ಹೋಗಿ ನಾವು ಕೇಳ್ಕೊಂಡಾಗ ಅವ್ರ ಪಾರ್ಟಿ ಅನ್ನೋದು ನೋಡಿದೆ ನಾನು ಹಾಸ್ಪಿಟ್ಲಿಗೆ ಸೇರಿಸಿ ನಮ್ಮ ತಂದೆಗೆ ಗುಣಮುಖ ಮಾಡಿಸಿದ್ರಣ್ಣ. ಅವತ್ತು ಸೀಟ್ ಬೆಡ್ ಕೊಡೋದು ಕಷ್ಟ ಆಗಿತ್ತು ಹಾಸ್ಪಿಟ್ಲಲ್ಲಿ. ಅಂಥ ಒಂದು ಟೈಮಲ್ಲಿ ಕೂಡ ನಾವು ಪಾರ್ಟಿ ಅನ್ನೋದು ನೋಡದೆ ಮಾಡಿಕೊಟ್ಟಿದ್ದಾರೆ. ಇಂಥ ಒಂದು ಶಾಸಕ ಸಿಗಬೇಕಾದ್ರೆ ನಾವು ನಿಜವಾಗ್ಲೂ ನಾವು ಅದೃಷ್ಟವಂತರು ಪ್ಲಸ್ ನಾವು ಪುಣ್ಯವಂತರು ಅಂತ ಹೇಳ್ಬೇಕು. ಅವರಲ್ಲ, ಅವ್ರಿಗಾಗಿ ಕಿಂಚಿತ್ ಕೂಡ ಏನೂ ಮಾಡ್ಕೊಂಡಿಲ್ಲ. ಅವರು ಬರೀ ಕಾರ್ಯಕರ್ತರು ಚೆನ್ನಾಗಿರಬೇಕು, ಜನತೆ ಚೆನ್ನಾಗಿರಬೇಕು, ಈ ಶಿಡ್ಲಘಟ್ಟ ನಾಡಿನ ಜನತೆ ಪ್ರತಿಯೊಬ್ಬರು ನೆಮ್ಮದಿಯಿಂದ ಬದುಕಬೇಕು ಅನ್ನೋದೇ ಅವ್ರದ್ದು ಒಂದೇ ಒಂದು ಸ್ಲೋಗನ್ ಅಷ್ಟೇ. ಆ ಒಂದು ಪ್ರತಿಯೊಂದು ಸತಿನೂ ಹೇಳ್ತಾರೆ, ಪ್ರತಿಯೊಂದು ಇದರಲ್ಲೂ ಹೇಳ್ತಾರೆ, ಅಣ್ಣ ಚೆನ್ನಾಗಿರಬೇಕು, ಕಾರ್ಯಕರ್ತರು ಚೆನ್ನಾಗಿರಬೇಕು ಅಂತೇಳಿ ಪ್ರತಿ ಸತಿ ಹೇಳ್ತಾರೆ. ಅವ್ರ ಸ್ವಂತಕ್ಕೆ ಇವತ್ತು ಕೂಡ ಒಂದು ಸಿಂಗಲ್ ರೂಪಾಯಿ ತಗೊಂಡು ಏನೂ ಇದು ಮಾಡ್ಕೊಂಡಿಲ್ಲ. ಅವರು ಬರೀ ಜನತೆಗಾಗೇ ಮಾಡ್ತಾ ಇದ್ದಾರೆ ಅವರು. ಆಮೇಲೆ ಯಾರು ಇವತ್ತು ಬೇರೆ ಹೊರಗಡೆಯಿಂದ ಬಂದು ಇವತ್ತು ಸಾಕಷ್ಟು ಇಲ್ಲಿ ಪೈಪೋಟಿ ಕಾಂಪಿಟೇಷನ್ ಕೊಡ್ತಾ ಇರ್ಬೋದು, ಎಲ್ಲ ಕಿಟ್ಟುಗಳು ಕೊಟ್ಟು ನಾವು ಅದು ಮಾಡಿ ಇದು ಮಾಡಿದ್ವಿ ಅಂತ ದಯವಿಟ್ಟು ಜನತೆ ಕೈ ಮುಗಿದು ಕೇಳ್ಕೊತೀನಿ, ಆ ಮಾತಿಗೆ ನೀವು ಕಿವಿ ಕೊಡಬೇಡಿ ದಯವಿಟ್ಟು. ಇವ್ರು ಮಾಡ್ತಾರ ಕೆಲಸವನ್ನು ನೋಡಿ, ನೀವು ಒಂದ್ಸತಿ ನೋಡಿ ಏನು ಕೆಲಸ ಮಾಡ್ತಾ ಇದ್ದಾರೆ. BN ರವಿಕುಮಾರ್ ಅಣ್ಣವರು ಇವತ್ತು ಏನು 10 ಕೋಟಿ ಕೊಟ್ಟಿದ್ದಾರೆ, ರೋಡ್ಸ್ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರದಲ್ಲಿ ಅಂಬೇಡ್ಕರ್ ಭವನ ಇಲ್ಲ ಅಂತೇಳಿ ಧ್ವನಿ ಎತ್ತು ಮಾತಾಡಿದ್ದಾರೆ. ಯಾವೊಬ್ಬ ಶಾಸಕರು ಕೂಡ ಹಿಂದೆ ಇಷ್ಟು ಜನ ಶಾಸಕರಾಗಿದ್ದು ಕೂಡ ಅಂಬೇಡ್ಕರ್ ಭವನಕ್ಕೆ ಧ್ವನಿ ಎತ್ತು ಮಾತಾಡಲಿಲ್ಲ. ಅವತ್ತು 10 ಕೋಟಿ ತೊಗೊಂಬಂದು ಏಪ್ರಿಲ್ 14ನೇ ತಾರೀಕು ಏನು ಇವತ್ತು ಅಂಬೇಡ್ಕರ್ ಜಯಂತಿ ವಸ್ತು ಅದನ್ನು ಗುದ್ಲಿ ಪೂಜೆ ಮಾಡಿ ಅದನ್ನು ಪೂರ್ಣಗೊಳಿಸ್ಬೇಕಂತ ಅವರು ಏನು ಪಣ ತೊಟ್ಟಿದ್ದಾರೆ. ದೇವರು ಭಗವಂತ ಅದಕ್ಕೆಲ್ಲದಕ್ಕೂ ಇದು ಒಳ್ಳೇದಾಗಲಿ. ಪ್ಲಸ್ ಎಲ್ಲರೂ ಅದೇನು ಇವತ್ತು ಮಾದೇಪ್ಪನವರು ಸಚಿವರಿದ್ದಾರೆ, ಅವರೂ ಕೂಡ ಇದಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ನಮ್ಮ ಶಾಸಕರಿಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿ ಅದಕ್ಕೆ ಅನುದಾನವನ್ನು ಕೊಟ್ಟು ಅದು ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪ್ಲಸ್ಸು ರಸ್ತೆಗಳು RDPR ಮಿನಿಸ್ಟ್ರು ಕೂಡ ಪ್ರಶ್ನೆ ಮಾಡಿದ್ದಾರೆ, ತಾವು ಒಂದು ಸಣ್ಣ ಬಿಡಿಗಾಸು ಕೂಡ ಅನುದಾನ ಮಾಡಿಲ್ಲ. ನಿಜ, ನಾವು ನೋಡಿದ್ದೀವಿ, ಒಂದೇ ಒಂದು ಸಿಂಗಲ್ ರೂಪಾಯಿ ಕೂಡ ಬಂದಿಲ್ಲ ಇವತ್ತು. ಏನು ಯಾವ ನಮ್ಮ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿಯಿಂದ ಒಂದು ಸಿಂಗಲ್ ರೂಪಾಯಿ ಬಂದಿಲ್ಲ. ಅವ್ರ ಸ್ವಂತ ಒಂದು ಎಷ್ಟು ಅಂದರೆ ಅದು ಹೇಳೋಕ್ಕಾಗಲಾರ್ದಷ್ಟು ದುಡ್ಡನ್ನು ತಗೊಂಬಂದು ಸ್ವಂತ ದುಡ್ಡಲ್ಲಿ ಅವ್ರ ನಿಧಿಯಲ್ಲಿ ಇವತ್ತು ಖರ್ಚು ಮಾಡಿ ರಸ್ತೆಗಳಾಗ್ಬೋದು ಮತ್ತೊಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇವತ್ತು. ಆಮೇಲೆ ಏನು ಈ ಮುಂಬರುವ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಎಲ್ರಿಗೂ ನಾನು ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮುಂದೆ ಎಲ್ರಿಗೂ ಆರೋಗ್ಯ, ಬೆಳೆ ಮತ್ತು ಸುಖ ನೆಮ್ಮದಿ ಎಲ್ರಿಗೂ ಸಿಗಲಿ ಅಂತೇಳಿ ನಾನು 2 ಮಾತನ್ನು ಅವಕಾಶ ಮಾಡ್ಕೊತಾ ನಮ್ಮ ಎಲ್ರಿಗೂ ಧನ್ಯವಾದಗಳು ಹೇಳಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ.